Good morning, all. Myself Guru Prasad B, Assistant Professor of Commerce. In the last sessions, we have discussed about the preparation of final accounts of sole trading concerns. ಈ ಒಂದು ಸೆಷನಲ್ಲಿ ನಾನು ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಇಂಪಾರ್ಟೆಂಟ್ ಆಗಿ ಯಾವುದೆಲ್ಲ ಅಕೌಂಟ್ಸ್ ಬರುತ್ತೆ ಅನ್ನೋದನ್ನು ಆಲ್ರೆಡಿ ತಿಳ್ಕೊಂಡಿದ್ವಿ. ಮತ್ತೊಂದು ಸರಿ ಅದನ್ನು ರೀಕಾಲ್ ಮಾಡೋಣ. ಸೊ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ comprises two important statements, namely statement of profit or loss, another one is statement of financial position. ಸೊ ಪ್ರತಿಯೊಂದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನಮಗೆ ಈ ಟೂ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಬರುತ್ತೆ. ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಅಂದರೆ ಪ್ರಾಫಿಟಬಿಲಿಟಿನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಿಪೇರ್ ಮಾಡುವಂಥ ಸ್ಟೇಟ್ಮೆಂಟ್ಸ್, ಮತ್ತು ಫೈನಾನ್ಷಿಯಲ್ ಪೊಸಿಷನ್ನ ತಿಳ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡುವಂಥ ಸ್ಟೇಟ್ಮೆಂಟ್ಸ್. For manufacturing, in case of manufacturing sole trading business, statement of profit or loss consists of manufacturing account, trading account, profit and loss account. Statement of financial position consists of balance sheet. In case of non-manufacturing sole trading business, statement of profit or loss consists of trading account, profit and loss account. Statement of financial position consists of balance sheet. ಸೊ ಪ್ರತಿಯೊಂದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ನೇಚರ್ನ ನೋಡ್ಕೊಳ್ಬೇಕಾಗುತ್ತೆ. ಇನ್ ಮ್ಯಾನುಫ್ಯಾಕ್ಚರಿಂಗ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗಿದ್ದರೆ ನಮಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ ಮತ್ತು ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸಪೋಸ್ ಮ್ಯಾನುಫ್ಯಾಕ್ಚರಿಂಗ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇದ್ದರೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಬರುತ್ತೆ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ ಮತ್ತು ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸೊ ಹಾಗಾಗಿ ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಯಾವಾಗಲೂ ನೇಚರ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇದ್ದರೆ ಬೇರೆ ಫೈನಲ್ ಅಕೌಂಟ್ಸ್ ಇರುತ್ತೆ, ಮತ್ತು ನಾನ್ ಮ್ಯಾನುಫ್ಯಾಕ್ಚರಿಂಗ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇದ್ದರೆ ಅದಕ್ಕೇ ಬೇರೆ ಫೈನಲ್ ಅಕೌಂಟ್ಸ್ ಇರುತ್ತೆ. ಆಲ್ಮೋಸ್ಟ್ ಆಲ್ ಎರಡು ಎಲ್ಲ ಸೇಮ್ ಇರುತ್ತೆ. ಬಟ್ ಅಡಿಷನ್ ಏನು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಆಗಿದ್ದರೆ ನಾವು ಅಡಿಷನ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ನಾನ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಬಿಟ್ಟರೆ ರಿಮೈನಿಂಗ್ ಎಲ್ಲ ಎರಡರಲ್ಲೂ ಕೂಡ ರಿಮೈನಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ಮೊದಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ನೋಡೋಣ. ಸೊ ನಾವು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ವಿ, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಏನಕ್ಕೆ ಪ್ರಿಪೇರ್ ಮಾಡಬೇಕು ಮತ್ತು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ. ಸೊ ದ ಏಮ್ ಆಫ್ ಪ್ರಿಪೇರಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಇಸ್ ಟು ಅಸರ್ಟೈನ್ ದ ಕಾಸ್ಟ್ ಆಫ್ ಗುಡ್ಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಇಯರ್. ಸೊ ಅದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಒಂದು ಇಯರ್ ಡ್ಯೂರಿಂಗ್ ದ ಇಯರ್ ನಾವು ಏನು ಗೂಡ್ಸನ್ನ ಪ್ರೊಡ್ಯೂಸ್ ಮಾಡಿದ್ವಿ ಅದಕ್ಕೆ ಏನು ಕಾಸ್ಟ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಸೊ ಇಂಪಾರ್ಟೆಂಟ್ ಏನು ಇದರಲ್ಲಿ ಅಂದರೆ ನಾವು ಹೇಗೆ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ಗೆ ನಾವು ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ರಾ ಮೆಟೀರಿಯಲ್ ಕನ್ಸ್ಯೂಮ್ಡನ್ನ ಕ್ಯಾಲ್ಕುಲೇಟ್ ಮಾಡಿದ ನಂತರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಿ ವರ್ಕ್ ಇನ್ ಪ್ರೋಗ್ರೆಸ್ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡ್ರೆ ನಮಗೆ ರಿಸಲ್ಟೆಡ್ ಅಮೌಂಟ್ ಏನಿದೆ ರಿಸಲ್ಟೆಡ್ ಅಮೌಂಟ್ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸರ್ ಆಗಿರುತ್ತೆ. ಸೊ ನಾವು ಒನ್ಸ್ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸರ್ನ ಫೈಂಡ್ ಔಟ್ ಮಾಡಿದ ನಂತರ ನೆಕ್ಸ್ಟ್ ನಾವು ಟ್ರೇಡಿಂಗ್ ಅಕೌಂಟ್ಗೆ ಮೂವ್ ಆಗಬೇಕು. ಸೊ ಟ್ರೇಡಿಂಗ್ ಅಕೌಂಟ್ ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸರ್ನ ಟ್ರೇಡಿಂಗ್ ಬ್ಯಾಲೆನ್ಸ್ ಏನು ಬಂದಿದೆ ಅದನ್ನು ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಟ್ರೇಡಿಂಗ್ ಅಕೌಂಟಲ್ಲಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಡೈರೆಕ್ಟ್ ಇನ್ಕಮ್ನ ಕನ್ಸಿಡರ್ ಮಾಡಿ ಗ್ರಾಸ್ ರಿಸಲ್ಟ್ಸನ್ನು ಫೈಂಡ್ ಔಟ್ ಮಾಡ್ತೇವೆ. ಸೊ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಪ್ರಿಪೇರಿಂಗ್ ಟ್ರೇಡಿಂಗ್ ಅಕೌಂಟ್ ಇಸ್ ಟು ನೋ ದ ಗ್ರಾಸ್ ಪ್ರಾಫಿಟ್ ಅಥವಾ ಆರ್ ಗ್ರಾಸ್ ಲಾಸ್. ಸೊ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ನ ತಿಳ್ಕೊಳ್ಬೇಕು ಅಂತಂದರೆ ದೇರ್ ಇಸ್ ಒಂದು ಫಾರ್ಮುಲಾ. ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಲೆಸ್ ಮಾಡಿಕೊಂಡ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಗೊತ್ತಾಗುತ್ತೆ, ಟೋಟಲ್ ಗ್ರಾಸ್ ರಿಸಲ್ಟ್ಸ್ ಗೊತ್ತಾಗುತ್ತೆ. ಹಾಗಾಗಿ ಫಸ್ಟ್ ನಾವು ಸೇಲ್ಸನ್ನು ತೊಗೊಳ್ಬೇಕು. ಜನರಲಿ ನಾವು ಸೇಲ್ಸನ್ನ ತೊಗೊಳ್ಬೇಕಾದ್ರೆ ಸೇಲ್ಸ್ ರಿಟರ್ನ್ಸ್ ಇದ್ದರೆ ಅದನ್ನು ಲೆಸ್ ಮಾಡಿ ನೆಟ್ ಸೇಲ್ಸನ್ನ ತೊಗೊಳ್ಬೇಕಾಗುತ್ತೆ. ನೆಟ್ ಸೇಲ್ಸಿಂದ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಲೆಸ್ ಮಾಡಬೇಕಂದ್ರೆ ಫಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕನ್ಸಿಸ್ಟ್ ಆಫ್ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಸಪೋಸ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಿದರೆ ನಾವು ಕಾಸ್ಟ್ ಆಫ್ ಗೂಡ್ಸ್ ಪ್ರೊಡ್ಯೂಸರನ್ನ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಒನ್ಸ್ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ಕಿದ ನಂತರ ಸೇಲ್ಸಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ನ ನಾವು ಲೆಸ್ ಮಾಡಿಕೊಂಡ್ರೆ ರಿಸಲ್ಟೆಡ್ ಅಮೌಂಟ್ ಏನಾಗಿರುತ್ತೆ ನಮಗೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಇರುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ನ ಫೈಂಡ್ ಔಟ್ ಮಾಡಿದ ನಂತರ ನಾವು ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮೂವ್ ಆಗಬೇಕಾಗುತ್ತೆ. ಸೊ
ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತು ಇಂಡೈರೆಕ್ಟ್ ಇನ್ಕಮನ್ನು ಕನ್ಸಿಡರ್ ಮಾಡಿ ನೆಟ್ ರಿಸಲ್ಟ್ಸ್ನ ಫೈಂಡ್ ಔಟ್ ಮಾಡ್ತೇವೆ. ನೆಟ್ ರಿಸಲ್ಟ್ಸ್ ಬೇಕು ಅಂತಂದರೆ ಗ್ರಾಸ್ ಪ್ರಾಫಿಟಿಂದ ನಾವು ಮೊದಲಿಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ಕೋಬೇಕು. ಆಪರೇಟಿಂಗ್ ಎಕ್ಸ್ಪೆನ್ಸ್ ನಾವು ಎಗೇನ್ 2 ಟೈಪ್ಸಾಗಿ ಡಿವೈಡ್ ಮಾಡ್ತೀವಿ. ಒಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಎರಡನ್ನೂ ಕೂಡ ಸಪ್ರೇಟ್ ಮಾಡಿ ನಾವು ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಗ್ರಾಸ್ ಪ್ರಾಫಿಟಿಂದ ಲೆಸ್ ಮಾಡಬೇಕಾಗುತ್ತೆ. ಗ್ರಾಸ್ ಪ್ರಾಫಿಟಿಂದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ ನಂತರ ಸಪೋಸ್ ಆಪರೇಟಿಂಗ್ ಇನ್ಕಮ್ಸ್ ಇದ್ದರೆ ಆ ಆಪರೇಟಿಂಗ್ ಇನ್ಕಮ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆಪರೇಟಿಂಗ್ ಇನ್ಕಮ್ನ ಆ್ಯಡ್ ಮಾಡಿದ ನಂತರ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಲೆಸ್ ಮಾಡಬೇಕು. ನಾನ್ ಆಪರೇಟಿಂಗ್ ಇನ್ಕಮ್ ಇದ್ದರೆ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇಷ್ಟು ಮಾಡಿದ ನಂತರ ಏನು ರಿಸಲ್ಟೆಡ್ ಅಮೌಂಟ್ ನಮಗೆ ಫೈನಲ್ ಅಮೌಂಟ್ ಬರುತ್ತೆ, ದಟ್ ಫೈನಲ್ ಅಮೌಂಟ್ ಈಕ್ವಲ್ ಟು ದ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಪಾಸಿಟಿವ್ ಅಮೌಂಟ್ ಇದ್ದರೆ ನಮಗೆ ಫೈನಲ್ ಆಗಿ ನೆಟ್ ಪ್ರಾಫಿಟ್ ಸಿಗುತ್ತೆ. ನೆಗೆಟಿವ್ ಅಮೌಂಟ್ ಬಂದರೆ ನೆಟ್ ಲಾಸ್ ಅಂತದನ್ನು ಟ್ರೀಟ್ ಮಾಡ್ಬೋದು. ಸೊ ಒನ್ಸ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ನಮಗೆ ಟೂ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಇದೆ. ಒಂದು ಲಯಬಿಲಿಟೀಸ್ ಮತ್ತು ಅನದರ್ ಒನ್ ಇಸ್ ಅಸೆಟ್ಸ್. ಸೊ ಅಗೇನ್ ಲಯಬಿಲಿಟಿನ ನಾವು ಫರ್ದರ್ 3 ಟೈಪ್ಸಾಗಿ ಡಿವೈಡ್ ಮಾಡ್ತೇವೆ. ನೇಮ್ಲಿ ಓನರ್ಸ್ ಕ್ಯಾಪಿಟಲ್, ನಾನ್ ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಲಯಬಿಲಿಟಿ. ಓನರ್ಸ್ ಕ್ಯಾಪಿಟಲಲ್ಲಿ ಕ್ಯಾಪಿಟಲ್ ತೊಗೊಳ್ಬೇಕು, ನೆಟ್ ಪ್ರಾಫಿಟ್ ಬಂದಿದ್ರೆ ಆ್ಯಡ್ ಮಾಡ್ಕೊಳ್ಬೇಕು, ಡ್ರಾಯಿಂಗ್ಸ್ ಇದ್ದರೆ ಲೆಸ್ ಮಾಡಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ದರೆ ಅದನ್ನು ಕೂಡ ಲೆಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಾನ್ ಕರೆಂಟ್ ಲಯಬಿಲಿಟಿ, ಫಿಕ್ಸ್ಡ್ ಲಯಬಿಲಿಟಿ ಅದರ ಇದ್ದರೆ ನಾನ್ ಕರೆಂಟ್ ಲಯಬಿಲಿಟಿ ಅಂತ ತೊಗೋಬೇಕು. ಅದಾದ ನಂತರ ಇನ್ ರಿಮೈನಿಂಗ್ ಕರೆಂಟ್ ಲಯಬಿಲಿಟೀಸ್ನೆಲ್ಲ ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಹಾಗೆಯೇ ಅಸೆಟ್ಸಲ್ಲಿ ಬಂದರೆ ಅಸೆಟ್ಸನ್ನ ನಾವು 3 ಟೈಪ್ಸಾಗಿ ಡಿವೈಡ್ ಮಾಡ್ತೀವಿ. ನಾನ್ ಕರೆಂಟ್ ಅಸೆಟ್ಸ್ ಮತ್ತು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಮತ್ತು ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ನ ಫರ್ದರ್ 2 ಟೈಪ್ಸಾಗಿ ಡಿವೈಡ್ ಮಾಡ್ತೇವೆ. ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್. ಯಾವ ಫಿಕ್ಸ್ಡ್ ಅಸೆಟ್ಸ್ ಟ್ಯಾಂಜಿಬಲ್ ನೇಚರ್ ಇರುತ್ತೆ ಅದನ್ನು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಎಂಟರ್ ಮಾಡಬೇಕು. ಮತ್ತು ಯಾವ ಫಿಕ್ಸ್ಡ್ ಅಸೆಟ್ ಇಂಟ್ಯಾಂಜಿಬಲ್ ನೇಚರ್ ಇರುತ್ತೆ ಅದನ್ನು ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪ್ರತಿಯೊಂದು ಫಿಕ್ಸ್ಡ್ ಅಸೆಟ್ನ ಎಂಟ್ರಿ ಮಾಡಬೇಕಾದ್ರೆ ಡಿಪ್ರಿಷಿಯೇಷನ್ ಇದ್ದರೆ ಆ ಡಿಪ್ರಿಷಿಯೇಷನ್ನ ಲೆಸ್ ಮಾಡಿ ರಿಮೈನಿಂಗ್ ವ್ಯಾಲ್ಯೂನ ನಾವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನ್ ಕರೆಂಟ್ ಅಸೆಟ್ಸನ್ನ ಎಂಟ್ರಿ ಮಾಡಿದ ನಂತರ ನಾವು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಯಾವ್ದಾದ್ರು ಇದ್ದರೆ ಅದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಅದಾದ ನಂತರ ರಿಮೈನಿಂಗ್ ಇರುವಂಥ ಎಲ್ಲ ಕರೆಂಟ್ ಅಸೆಟ್ಸನ್ನ ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ನಾವು ರೆಕಾರ್ಡ್ ಮಾಡಿ ಅಸೆಟ್ಸ್ ಮತ್ತು ಲಯಬಿಲಿಟಿನ ನಾವು ತೋರಿಸ್ಬೋದು ಈ ರೀತಿ. ಸೊ ಅಲ್ಲಿಗೆ ಅಸೆಟ್ಸ್ ಮತ್ತು ಲಯಬಿಲಿಟಿ ಎರಡೂ ಕೂಡ ಈಕ್ವಲ್ ಆಗುತ್ತೆ. ಸೊ ಎರಡೂ ಕೂಡ ಈಕ್ವಲ್ ಆಗಿದ್ದರೆ ಪ್ರಾಬ್ಲಮ್ ಕರೆಕ್ಟಾಗಿದೆ ಅಂತ. ಸೊ ಈ ರೀತಿ ನಾವು ಫೈನಲ್ ಅಕೌಂಟ್ಸ್ ಆಫ್ ಸೋಲ್ ಟ್ರೇಡಿಂಗ್ ಕನ್ಸೆಪ್ಟ್ಸನ್ನು ತಿಳ್ಕೊಳ್ಬೋದು. ಮತ್ತು ಹೀಗೆ ಅದನ್ನು ಡಿಫ್ರೆಂಟ್ ಸ್ಟೇಟ್ಮೆಂಟ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.